ಸೊ ಹಲೋ ವೆಲ್ಕಮ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಗಾಯ್ಸ್ ಇವತ್ತೆಲ್ಲ ಅದು ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ದುಡ್ಡು ಹಾಕ್ಬೇಕಲ್ಲ, ಅದಕ್ಕೆ ಕಿಲೋಮೀಟರ್ ಹೊಡ್ತಾ ಇದ್ದೀನಿ. ಸರಿ ನಿಮಿಷ. ಸೊ ಗಾಯ್ಸ್, ಇವತ್ತು ನಮ್ದು ಇಲ್ಲಿ ಮನೆ ಅವಳಿಗೆ ತುಂಬ ಹಿಂಸೆ ಆಗ್ತಾವಳಿಗೆ. ಇಷ್ಟು ಕಾಲೇಜಿಗೆ ಬೇರೆ ಹೋಗ್ತಾವಳೆ, ಓದ್ಕೋಬೇಕು. ಅವಳಿಗೆ ಮನೇಲಿ ಕೆಲಸ ಎಲ್ಲ ಮಾಡೋಕ್ಕೆ ಸಖತ್ ಹಿಂಸೆ ಆಗುತ್ತೆ. ಅದು ದೊಡ್ಡ ಮನೆ ಬೇರೆ. ಸೊ ಅದಕ್ಕೋಸ್ಕರ ಯಾರಾದರೂ ಲೇಬರ್ನ ಹುಡುಕಿ ಮಾಡೋಣ, ಮನೆಯದು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇವೆಲ್ಲ ಸುಮ್ಮನೆ ಅವಳಿಗೆ ಹಿಂಸೆ ಆಗುತ್ತೆ. ಈಗ ಅವಳು ಕ್ಲಾಸ್ಗೂ ಬರ್ತಾಳೆ, ಓದ್ಕೋತಾಳೆ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ. ಸುಮ್ಮನೆ ಅವಳು ಈ ವಯಸ್ಸಿಗೆ ಸುಮ್ಮನೆ ಕೆಲಸ ಜಾಸ್ತಿ ಇಷ್ಟ ಹಿಂಸೆ ಆಗಿ ಪರವಾಗಿಲ್ಲ. ಹಂಗೆ ಸ್ವಲ್ಪ ನನಗೆ ಹೊರೆ ಜಾಸ್ತಿ ಆಗುತ್ತೆ, ಬಟ್ ಅವಳಿಗೆ ಹೊರೆ ಕಮ್ಮಿ ಆಗಲಿ ಅಂತ ಯಾರೊಬ್ರು ಲೇಬರ್ ಹುಡ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು. ಇದಕ್ಕೆ ನಾನು ಟಿ ವಿ ಒಂದೊಂದ್ಸಲಿ ಏನೇನು ಬೇಕಂಗೆ ಆಡುತ್ತೆ ಇದು ಏನೇನು ಬೇಕು ಇಲ್ಲ ಒಳ್ಳೆಯದು. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಯಾರೋ ಬರ್ತಿದ್ದಾರೆ. ಸೊ ನೋಡೋಣ, ಅವ್ರ ಜೊತೆ ಮಾತಾಡಿ ಇನ್ಫಾರ್ಮ್ ಮಾಡ್ತೀವಿ. ಇಟ್ಸ್ಕೊ. ಅಯ್ಯೋ ಗುಡ್ ಮಾರ್ನಿಂಗ್. ಏನು ಹಿಂಸೆ ಬಿದ್ದವಳು. ಸೊ ಗೈಸ್, ಈಗ ಟಿಫನ್ ಇನ್ನೂ ಇಲ್ಲ. ಈ ಎದ್ದಿನ ನೈಟು ಒಂದು ಮೂವಿ ಮಾಡಿದ್ವಿ ಗೈಸ್. ಆ ಮೂವಿ ಎಲ್ಲ ನೆನ್ನೆ ನೋಡಿರ್ತೀರಾ. ಇದು ಈ ಮೂವಿ ಅಪ್ಲೋಡ್ ಆದಮೇಲೆ ಇಲ್ಲಾಗ ಅಪ್ಲೋಡ್ ಆಗೋದು. ಹೇಗಿತ್ತು ಅಂತ ಇದರಲ್ಲೂ ಕಮೆಂಟ್ ಮಾಡಿ, ಅದರಲ್ಲೂ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಮಾಡಿದ್ದು ಏನೋ ಸ್ಟಾರ್ಟಿಂಗ್ ಅಪ್ಪಲ್ಲಿ ಬೆಳೀತಿದ್ದೀವಿ, ಸಪೋರ್ಟ್ ಮಾಡಿ. ಇಸ್ಕೊ ಗೈಸ್. ಕೆಳಗಡೆ ಒಬ್ಬರು ಇದ್ದಾರೆ, ಅಂದರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡೋರು. ಅವ್ರನ್ನ ಕೇಳ್ಕೊಂಡು ಬರೋಣ. ಇಸ್ಕೊ. ಇವತ್ತು ಓಟ್ಸ್ ಮೀಲ್ ರೆಡಿ ಆಗ್ತೀವಿ. ಏನು ಓಟ್ಸ್ ಮೀಲ್. ಆಮೇಲೆ ಈ ಓಟ್ಸ್ ಮೀಲ್ ಪ್ರಿಪೇರ್ ಮಾಡೋದು ಬೇರೆ ರೀತಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ? ಎಷ್ಟು ಗಂಟೆಗೆ ಹೇಳತ್ತೀನಿ? 10 ಗಂಟೆಗೆ ಎದ್ದಿದ್ದೀನಿ. ನಾನು ಡೇಟ್ ಫೀಲ್ ಆಗ್ತಿದ್ದೀನಿ. ನೈಟೆಲ್ಲ ಫೋನ್ ಯೂಸ್ ಮಾಡ್ತಾಳೆ ಗೈಸ್, ನೈಟೆಲ್ಲ ಫೋನು. ದ್ರಾಕ್ಷಿ ಇದೊಂದು ಏನೋ ಇದು ಗೊತ್ತಾ? ದಾಳಿಂಬ್ರೆ ನಂಗೆ ಗೊತ್ತು. ಹಾಕ್ಲಾ? ಹಾಕ್ಬಿಡ್ಲಾ? ಗೈಸ್ ನೈಟೆಲ್ಲ ನೀವು ಫೋನ್ ನೋಡೋದು, ಎಷ್ಟು ಹೇಳೋದು ಕೇಳಲ್ಲ. ಕಾವಲ್ಸಿ ಸಿಗುತ್ತೆ. ಏನೋ ಅಯ್ಯಪ್ಪ, ಫೋನ್ ನೋಡ್ತೀನಿ ಅಂತ ಹೇಳಿತ್ತು, ಫೋನ್ ಮಾಡ್ತೀನಿ ಅಂತ ಅಲ್ಲ. ಬೈಕ್ ಕೀ ಹುಡ್ಕೋದು ಹಿಂಸೆ ಆಗ್ಬಿಟ್ಟೈತೆ ಪಕ್ಕ. ನನ್ನ ಪ್ರಕಾರ ಪ್ಯಾಂಟಲ್ಲಿ ಇರಬೇಕು. ಇಷ್ಟ ಗಂಟೆಲ್ಲ ಹುಡ್ಕಿದ್ದೀನಿ ಗೈಸ್. ಏನು ನೋಡಿ, ಅವಾಗಿಂದ ಹೇಳ್ತಿದ್ದೀನಿ, ಹೇಳಿಲ್ಲ ಮಕ್ಕಳು. ಈಗ ಮಕ್ಕಳ ಏನು ಹೊಡೆಯಕ್ಕೆ ಗೊತ್ತಿಲ್ಲ ಗೈಸ್. ಅವಾಗಂತ ಅಯ್ಯೋ ಬಂದೆ ಗೈಸ್. ಅದು ಮೋರೇಶ್ ಸರ್ ಇಲ್ಲಿ ನಮ್ಮ ಟೀಮ್ ಅವರೊಬ್ಬರು ಕರ್ಕೊಂಬರ್ಬೇಕಾಗಿತ್ತು. ಅದೊಂದು ಶೂಟ್ ಇತ್ತು. ಸೊ ಕರ್ಕೊಂಬರಕ್ಕಿಂತ ಒಬ್ಬರು ಹೋಗ್ತಿದ್ದೆ. ಹೆಚ್ಕೊಂಡು ಕರ್ಕೊಂಡು ಬಂದು ಸ್ವಲ್ಪ ಶೂಟ್ಗೆ ಮುಗಿಸುವ. ಒಂದು ಡಯಟು ಇದೆ, ಅದು ತಿನ್ನಿಸ್ತಿದ್ದಾಳೆ ನನಗೆ. ನೀನು ತಿನ್ನು, ಮಂಕ್ಡಿ ನೀನು. ಇವಾಗ ನಾನು ಈಗ ಮತ್ತೆ ನಮ್ಮ ಸ್ಕೂಲಿಗೆ ಬಂದಿದ್ದೀವಿ ಅಂತನಾ. ಸೊ ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ಏಕೆ ಅಂತ ಅಂದರೆ ಚೈತ್ರಣ್ಣ ಸ್ವಿಮ್ಮಿಂಗ್ ಪೂಲ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಏನೋ ಪ್ರಾಕ್ಟೀಸ್ ಮಾಡೋಕ್ಕೆ ಹೊಡೆಯೋಣ ಗಾಯ್ಸ್. ಈಗ ಅವಳು ಬರಲಿಲ್ಲ, ಅದೇನೋ ಅವಳು ಫ್ರೆಂಡ್ ಬಂದವಳೆ ಮನೇಲಿ, ಅಲ್ಲಿರ್ತೀನಿ ಅಂತ ಬರಲಿಲ್ಲ. ನಾನು ಹೊಡೆಯಲ್ಲ, ನನಗೆ ಕೋಲ್ಡ್ ಆಗಿದೆ. ಸೊ ಅದಕ್ಕೋಸ್ಕರನೇ ಹೊಡಿತೀನಿ ಅಂತಲ್ಲ ಈಗ ಕರ್ಕೊಂಡು ಬಂದೆ. ಎಡ್ಸ್ಕೊಂಡು ಹೋಗುವ. ಹ್ಞೂ ತಿಲ್ಲ ಅಂದರೆ ನೋಡ್ಕೊಳ್ಳೋದು ಯಾರು ಇಲ್ಲ ಅಂತ ಅನ್ಸೋಣ. ಏನಣ್ಣ ಅಲ್ಲ ನೋಡಿ ಇಲ್ಲಿ ಇಬ್ರು ನನಗೆ ಹುಷಾರಿಲ್ಲ ಅಂತ ಇವ್ರಿಗೆಲ್ಲ ದೊಡ್ಡವರಂತ ಕಾಯ್ತಿದ್ರಲ್ಲ ಸುಮ್ಮನೆ. ಎಷ್ಟು ಸ್ವಿಮ್ಮಿಂಗ್ ಪೂಲ್ಗೆ ಬಂದರು. ನಾನು ಹೇಳ್ದೆ ಬೇಡ ಅಂದೆ, ನನ್ನ ಮಾತು ಕೇಳಲ್ಲ ನಂಬೋಸ್. ಈಗ ಸ್ವಿಮ್ಮಿಂಗ್ ಪೂಲ್ಗೆ ಬೇಡ ಅಂದೆ ನಾನು. ನಂಬರ್ ಇವ್ರ ನಂಬರ್ ಅಂತ ಇಲ್ಲ. ಬೇಜಾರಾಗಿ ನನ್ನ ಗಾಡಿ ಬಿಸಿಲಲ್ಲಿ ಐತೆ, ನೆಳ್ಳಗೆ ಹಾಕೋಣ ಅಂತಂದೆ. ಬಿಸಿ ಆಗಿತ್ತು, ತಗೊಂಡು ಹೋಗ್ಬೇಕು. ಊಟ ಮಾಡಿ ಹೋಗುವ. ಹೆಂಗೆ ನೋಡ್ತಾಳೆ ಫಿಲಮ್ನ. ಊಟ ಮಾಡಿದ್ರೆ ಬರೀ ಇವೇ ಆಯ್ತು ಉಳಿದು. ಗಾಯ್ಸ್, ಅದು ನಾವೊಂದು ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ. ಶೂಟ್ ಮುಗೀತು, ತುಂಬ ಚೆನ್ನಾಗಿದೆ. ಈ ಥರ ಒಳ್ಳೊಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡುವ. ಇಟ್ಸ್ಕು. ಇವಾಗ ಅಲ್ಲೊಂದು ಮೀಟಿಂಗ್ ಇದೆ. ಈಗ ಮೂವಿ ಮಾಡಿದ್ರು, ಅದೆಲ್ಲ ಪ್ಲ್ಯಾನಿಂಗ್. ಸೆಕೆಂಡ್ ಶಾರ್ಟ್ ಮೂವಿದು ಪ್ಲ್ಯಾನ್ ನಡೀತಾ ಇದೆ. ಅಲ್ಲೇ ನೋಡೋಣ, ಅದಕ್ಕೆ ಬರ್ತಾರೆ ಗಗನ್ ಅವರೆಲ್ಲ. ಅದಕ್ಕೊಂದು ಮೀಟ್ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬರಲಿ, ಮುಗಿಸ್ಕೊಂಡು ಹೋಗುವ.
ಫೈನಲಿ ಇವಾಗ ಅದೇ ಅವರು ಹೇಳಿದ್ಮೇಲೆ ನಿಮಗೆ ಮಾರ್ನಿಂಗ್ ಲೇಬರ್ಗೆ ರೆಡಿ ಮಾಡಬೇಕು ಅಂತ ಅವರು ಬಂದಿದ್ದಾರೆ, ಮಾತಾಡಿದ್ದೀವಿ. ನನಗೂ ಓಕೆ ಅನಿಸಿದೆ. ನೋಡೋಣ ಇನ್ನು ಸ್ವಲ್ಪ ಕ್ಲಾರಿಫೈ ಒಂದು ಟೈಮ್ ತೊಗೊಂಡಿದ್ದೀನಿ. ಪಾಪ ಬೇಡ ನಾನೇ ಮಾಡ್ತೀನಿ ಅಂತಾಳೆ, ಆದರೂ ಟೈಮ್ ತೊಗೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನಿನಗೇನು ಅನ್ನಿಸ್ತು? ನಿನಗೇನು ಅನ್ನಿಸ್ತು? ಓಕೆನಾ? ಹಾಂ, ನಿನಗೆ ಓಕೆ ಅನ್ನಿಸ್ತಾ? ಓಕೆ, ಈಗ ನಮಗೆ ಕಾಫಿ ಬಂದಿದೆ, ನೀನು ಕುಡಿ. ಗೈಸ್ ಫೈನಲಿ ಯಾವುದು ವರ್ಕ್ ಫಿಕ್ಸ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ದೀಪಾವಳಿ ಮಾಡ್ತಿರೋದು ಅಣ್ಣ ತಂಗಿ ಕುತ್ಕೊಂಡು. ದೀಪಾವಳಿ ಮಾಡ್ತಾರೆ ನೋಡಿ ಗೈಸ್. ಇದೇ ತಮ್ಮನೇಲಿ ಇದೇ ತಮ್ಮನೇ ಕಂಟೆಂಟ್. ಹುಷಾರ್ ಪಾಪಮ್ಮ, ನಮಗೆ ನಮಗೆ ಪಾಪ ಗೀಪಲ್ಲ ಗೆಳೆಯ ಗೆಳೆಯ ಗೆಳೆಯ. ಏಯ್ ಇವ್ಳು ನನಗೆ ಸುತ್ತೋಳದ ಬಿಡು, ಯಾರು ಪಾಪ ಮಾತಿದ್ಕೆ. ದೀಪಾವಳಿ ಮಕ್ಕಳಿದ್ರೆ ಗಾಯ್ಸ್, ದೀಪಾವಳಿ ಇವತ್ತು ಆಚರಿಸಿದ್ವಿ ನಾವು. ಬಟ್ಟೆ ಗಿಟ್ಟು ಸುಟ್ಕಿಟ್ಟೆ ಕಡೆ ಮೇಲೆ ತಂದ್ರೆ ಒಂದು ಫೋಟೋ ನೋಡಿ. ಇವಳಿ ಸುಟ್ಟ ಅವ್ರ ಅಣ್ಣ ಸುಟ್ಟಾಕ್ತಾಳ ಕೈನ. ಬರಾಟ ಪಾಪ ಲೇ, ಬರೇ ಅವ್ರೆ ಹಾಕಿದ್ದ ಅಲ್ಲಿ ಲಿಯ ಬೈಕತ್ತವಳೆ. ನನ್ನ ಮಗ ಬಂದ್ ನನಗೆ ಅಂತ ಇಲ್ಲ. ದೀಪಾವಳಿ ಸಾಂಗ್ ಮಚ್ಚಂಗೆ ಮಚ್ಚ ಸಾಂಗ್ ಹೇಳಂಗೆ. ಅವಳು ಯಾರು ಇಲ್ಲಿ ದೀಪ, ಅವಳು ಯಾರು ದೀಪ? ದೀಪ ಏನು ಓಕೆ ಅಲ್ವಾ ಅದು ವರ್ಕು, ಆದ್ರೆ ಇವಳಿಗೂ ಹಿಂಸೆ ಫ್ರೀ ಆಗುತ್ತೆ. ಅಲ್ಲಿ ಕೆಲಸ ಕರೆಕ್ಟ್ ಆಗಿ ಜಾಸ್ತಿ ಇಲ್ಲ ಕಣಲ್ಲಿ. ನಾನ್ ಮಾಡಿ ನೋಡಿ ಮಾತಾಡಿ ಸುಸ್ತಾಗೋದ. ಅವ್ರು ಬಂದವರೆ ವರ್ಕ್ ಮಾತಾಡಕ್ಕೆ, ಇವನ್ ತಲೆಗೆ ಶೂಟ್ ಮಾಡಿ ಅವ್ರಷ್ಟು ಒಪ್ಕತ್ತೇನೆ, ಅವ್ರಷ್ಟಕ್ಕೆ ಬಿಡ್ತಾ ಇಲ್ಲ. ಅವ್ರು ಒಪ್ಕತ್ತೇನೆ, ಅವ್ರಷ್ಟಕ್ಕೆ ಬಿಡ್ತಾ ಇಲ್ಲ. ಕೆಲಸ ಜಾಸ್ತಿ. ಕೆಲಸ ಬೇಕಾರೆ ಜಾಸ್ತಿ ಗೈಸ್. ನಾನು ಏನು ಗೊತ್ತಾ, ಪಾಪಂ ಹಿಂಸೆ ಆಗೋದಿಲ್ಲ ಪಾಪಮ್ಮ. ಅವಳಿಗೆ ಮತ್ತೆ ಎಕ್ಸಾಮ್ ಕಾಲೇಜ್ಗೆ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಗೈಸ್ ಅವಳು ಆರಾಮಾಗಿ ಇನ್ನೇನಿಲ್ಲ. ಅವಳು ತಿಂಡಿ ಮಾಮೂಲಿ ಮಾರ್ನಿಂಗ್ ಓಡಿಸು, ಇನ್ನು ಮಧ್ಯಾಹ್ನ ರಾತ್ರಿ ಸಾರು ಮಾಡಿಟ್ಟು ಅದೇ ಮಧ್ಯಾಹ್ನಕ್ಕೆ ಇದು ಮಾಡಿದ್ರೆ ಅದೇ ಇನ್ನೇನು. ಬಟ್ಟೆ ಆಗೋ ವಾಷಿಂಗ್ ಮಿಷಿನ್ ಇರುತ್ತೆ, ವಾಷಿಂಗ್ ಮಿಷಿನ್ಗೆ ಹಾಕ್ತಾಳೆ, ಮೇಲೆ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಫುಲ್ ಈಸಿ ಈಗ. ಖುಷಿ ನೋಡಿ ಗೈಸ್. ಪಾಪ ನನಗೆ ಬೇಜಾರಾಗ್ಬಿಟ್ಟಿತ್ತು ಅವಳಿಗೆ, ಅದೇ ನಾನು ಹೆಲ್ಪ್ ಮಾಡ್ತಿಲ್ಲ ಪಾಪಮ್ಮ. ಹಾಂ ಸಣ್ಣ ದಪ್ಪ ಇದೆ ಕೆಲಸ ಮಾಡೋದು ಸಣ್ಣ ಇಲ್ಲ ಗೈಸ್. ಅವನು ನಿಜವಾಗ್ಲೂ ನಾನೇ ಇಷ್ಟು ಇದು ಮಾಡಿ ಅವ್ನ ತಂಗಿ ಅಂತ ಹೇಳಿ ಅವನೇ ಅವ್ರನ್ನ ಕರೆಸಿ ಎಲ್ಲ ಇದು ಮಾತಾಡಿ ಇದು ಮಾಡ್ಕೊಟ್ಟವನಿಗೆ ಧನ್ಯವಾದಗಳು. ಹೇಗಿದ್ದ ಶಾರ್ಟ್ ಮೂವಿ? ನಂದು ಓವರ್ ಆ್ಯಕ್ಟಿಂಗ್ ಅಂತಾನೆ ಗೈಸ್. ಆ್ಯಕ್ಟಿಂಗ್ ಆ ಮೂವಿಲಿ ಆ್ಯಕ್ಟಿಂಗ್ ಇಲ್ಲದೆ ಹೋದ್ರೆ ಇನ್ನೇನು. ಆ್ಯಕ್ಟಿಂಗ್ ಇಷ್ಟ ಆಗಲಿಲ್ವಲ್ಲ, ಆ್ಯಕ್ಟಿಂಗ್ ಇಷ್ಟ ಆಗೈತಿಲ್ಲ ಕಮೆಂಟ್ ಮಾಡೋರೆ. ಓವರ್ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ನೋಡಿ. ಈಗ ನೋಡಿ ಗೈಸ್, ಅವಳು ಹೂವು ಪೂಜೆ ಮಾಡ್ತೀನಿ ಅಂತಂದು ಶುಕ್ರವಾರ, ಅದಕ್ಕೆ ಶನಿವಾರ ಸಾರಿ ಮಿಸ್ ಆಯಿತು. ಅದಕ್ಕೆ ಈಗ ಪೂಜೆ ಮಾಡ್ತಾರಂತೆ. ಇಸ್ಕೋ ಪೂಜೆ ಮಾಡುವ ಇಲ್ಲ ಬಿಟ್ಟು. ನೋಡಿ ಗೈಸ್, ಪೂಜೆ ಮಾಡಿದಾಳೆ. ನೋಡಿ ಗೈಸ್, ಎಲ್ಲ ಸ್ಟಿಕ್ಕರ್ ಶೀಟ ಮಾಡಿದ್ದಾಳೆ. ಅದು ಖುಷಿ ಅವಳಿಗೆ. ಇಲ್ಲಿ ನೋಡಿ, ಇಲ್ಲಿ ಇದು ಲೈಟ್ ಹಾಕಿಲ್ಲ, ಪೂಜೆ ಮಾಡಾಳೆ. ಏನೋ ಅದಕ್ಕೆ ಏನು ಬೈದಲ್ಲ ಬರೀ ಬೈಯದೆ ಗೈಸ್ ಕೆಲಸ. ಅವಳು ಗೀಸರ್ ನಾನು ನೋಡಿ ಮುಚ್ಕೊಂಡು ಹೋಗು ಗೈಸ್, ಈಗ ನಾನು ಸ್ನಾನಕ್ಕೆ ಹೋಗಿ ಲೆಟ್ಸ್ಕೋ ಸಿಗುವ. ಫೈನಲಿ ನಾನು ಇವಾಗ ರೆಡಿಯಾಗಿ ಬಂದಾಯ್ತು ಗಾಯ್ಸ್. ನೋಡಿ ನೋಡಿ ಅವ್ರು ನೋಡಿ ಇನ್ನವರು ಅಯ್ಯೋ ಚಾರ್ಜರ್ ಹಾಕ್ಬಿಟ್ಟು ನೋಡಿ ಅವರು ನೋಡಿ ಇನ್ನೂ ಇದೇ ಆಟಗಳು ಅವ್ರದ್ದು ನೋಡಿ, ಬರೀ ಇದೆ. ಮುಂಚೆ ಪೂಜೆ ಮಾಡ್ಕೊಂಡು ಗೊತ್ತಾ, ಈಗ ನನ್ನ ಪೂಜೆ ಮಾಡ್ಬಾ ಅಂತ ಕರೀತಾಳೆ ನೋಡಿ. ಅವಳೆ ಪ್ರೀತಿಯಿಂದ ಮಾಡ್ತಾ ಇರೋದು. ಮಾಡಲಿ ದೀಪ ಹಚ್ಚಿ ಫಸ್ಟು. ಆ ದೀಪ ಹತ್ತಿದ್ದೆಲ್ಲ ಇದು ಮಾಡಿ ಅದು ದೀಪ ಹಚ್ಚಿದ್ದೀನಿ, ಅದು ಕೆಳಗೆ ಹಾಂ ಬಿಡು ಹಂಗಾರೆ. ಅದಕ್ಕೆ ಹೆಂಗಾರೆ ಇದು ಗಂಧೆ ಕಡ್ಡಿ ಹಚ್ಕೊ. ನಾನು ಮರಿತೀನೋ ಬರ್ತ್ರೂ ಅವಳು ಮರಿಯಲ್ಲ. ನೋಡಿ ಗೈಸ್, ಈಗ ರಾಯರ್ದು ಬೇರೆ ಪೂಜೆ. ಅದು ರಾಯರ್ದು ಒಂದು ವಿಷಯ ಏನಂತಂದರೆ, ಅವರು ಸುಮ್ಮನೆ ಎಲ್ಲೂ ಬರಲ್ಲ.
ಅದು ನಮ್ಮ ಮನೆಗೆ ಅದು ಹೆಂಗೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡಿದ್ದೆ, ಬಟ್ ನೆನ್ನೆ ನಮ್ಮ ಮೂವಿಲಿ ಕ್ಲಾರಿಫೈ ಆಯಿತು ನೋಡಿ. ಇವತ್ತು ಅವರು ಈ ಸ್ಥಾನಕ್ಕೆ ಈ ಜಾಗಕ್ಕೆ ಬಂದಿದ್ದಾರೆ. ನಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡ್ರೆ ತುಂಬ ನಂಬಿದ್ದೀನಿ. ನಾನು ಮಂತ್ರಾಲಯ ಹೋಗಬೇಕು ಅಂತ ಪ್ಲ್ಯಾನ್ ಓದಿದ್ದೆ. ಅಲ್ಲಿಗೆ ಹೋಗುವ ಸ್ಕೂ ಅವಳು ಲಿಯೋಗೂ ಕೂಡ ಈ ಥರ ಇದು ಮಾಡೋದು. ಒಂದು ಬೈಕ್ ದಸರಾ ಕೊಟ್ಟಿದ್ದೀನಿ, ಒಂದು ಬೈಕ್ ಗಗನ ಇಟ್ಕೊಳೋದಕ್ಕೆ ಒಂದು ಬೈಕ್ ತೊಗೊಂಡು ಹೋಗ್ತಿದ್ದೀನಿ. ಇಸ್ಕೊ ಹೊರಡುವ. ಅಲ್ಲಿ ಯಾರೋ ನೋಡೇ ಇಲ್ಲ, ನಾನು ನೋಡಿ ಅಂತ ಬೇರೆ ಹೇಳ್ತಾಳೆ. ನಾನು ಅಲ್ಲಿ ಪಕ್ಕ ನಾನು ಕುತ್ಕೊತಿದ್ದೆ, ಅದರಲ್ಲಿ ಕುತ್ಕೋಬೇಕಾರೆ ಯಾರು ನೋಡಿದೆ ಹೇಳಿ ನೋಡೋಣ. ಎಲ್ಲ ಮುಗೀತು, ಇಸ್ಕೊ ಹೊರಡುವ. ಈಗ ಗೈಸ್ ಇಲ್ಲಿ ನೋಡಿ ಇವಾಗ ಏನು ಮಾಡೋಳೆ ಅಂತಂದರೆ ಗೈಸ್ ಈಗೆಲ್ಲ ನಾನು ಸ್ವಲ್ಪ ಆಗಲೇ ಉರಿಸ್ಬಿಟ್ಟಿದ್ದೆ, ಹುರ್ಕೊಂಬಿಟ್ಟಿದ್ಲು. ಅದಕ್ಕೆಲ್ಲ ಲೈಟೆಲ್ಲ ಆಫ್ ಆಗಿದೆ, ಅದಕ್ಕೆ ಹೊರ್ಕೊಂಬಿಟ್ಟಿದ್ಲು. ಅದಕ್ಕೆ ನೋಡಿ ಇಲ್ಲಿ ಈ ಘಟ ಮಾಡಿ ಏನು ತರಿಸ್ಕೊಂಡವಳೆ ನೋಡಿ. ಕೇಕು, ಐಸ್ ಕ್ರೀಮು, ಅದೇ ಸುಮ್ಮನೆ ಕೂತಿರಾಗ ನಾನು ಉರ್ಸೋಕ್ಕೆ ಅಂತ ತಗೊಳ್ಳಿ ಉರಿಸ್ಬಿಟ್ಟು ಜಗಳ ಆಡ್ಬಿಟ್ನಾ. ಅದಕ್ಕೆ ಈಗ ನನ್ನದೇ ಟ್ಯಾಕ್ಸ್ ಹೋಯ್ತು 200 ರೂಪಾಯಿ. ಇರಲಿ ಗೈಸ್, ಆಗಲ್ಲ ಅಂದಂಗೆ. ಈಗ ಗೈಸ್ ಏನು ಸಮಾಚಾರ? ಟೈಮ್ ಆಯಿತು ಮಕ್ಕಳಿ. ಓಕೆ, ಇವತ್ತು ನಮ್ಗೆ ಟೈಮ್ ಆಯಿತು, ಮಲ್ಕತ್ತೀವಿ. ಇವತ್ತಿನೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಲಾಗ್ನ ಎಲ್ಲಿಗೇಟ್ ಮಾಡ್ತೀನಿ. ಲವ್ ಯು ಟಿಲ್ ಅಂಡ್ ಟೇಕ್ ಕೇರ್, ಬೈ ಬೈ ಗೈಸ್.